ಏನೋ ತಂದಾರಪ್ಪ ನಮ್ಮ ಬಾಸು. ಏನ್ ಬಾಸ್ ಇದು? ನಿಮ್ದು ಫುಲ್ ಸರ್ಪ್ರೈಸ್ ಇದೆ. ಹ್ಮ್, ಬನ್ನಿ ಅನ್ಬಾಕ್ಸ್ ಮಾಡೋಣ ಇವಾಗ. ಅನ್ಬಾಕ್ಸ್ ಮಾಡೋಣ. ಇಲ್ಲೇ ಮಾಡೋಣ ಮೇನ್ ರೋಡಲ್ಲಿ. ಯಾವ ರೋಡ್ ಇದು? ಆನೇಕಲ್ಲು ಅರವಳ್ಳಿ ಬೈಪಾಸ್. ಬೈಪಾಸ್ ಅಲ್ಲಿ ಅನ್ಬಾಕ್ಸ್ ಮಾಡ್ತೀರಾ? ಓಕೆ ಬಾಸ್, ತೆಗೀರಿ. ಗಾಡಿ ಝೂಮ್ ಮಾಡೋಣ. ಇದು ಯಾವ ಗಾಡಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇದು 2023 ಅಲ್ಲಿ ಪಾಪ್ಯುಲರ್ ಆದ ದೊಡ್ಡ ಗಾಡಿ. ಇದು ಒಂದು ಕರ್ನಾಟಕದಲ್ಲೇ ಹೆಸರು ಮಾಡಿದಂಥ ಗಾಡಿ. ಎಷ್ಟೋ ಜನ ಡ್ರೈವರ್ಸ್ಗಳಿಗಷ್ಟೇ ಗೊತ್ತು ಇದೇನು ಗಾಡಿ ಅಂತ. ಯಾರೋ ಅನ್ಕೊಂತಾರೆ ಸರ್ಕಾರಿ ವಾಹನ ಏನೋ ಹೆಸರ ಅಂತ. ಗೌರ್ಮೆಂಟ್ ಬಸ್ನ ಈ ಥರ ಒಂದು ಮಾಡಿಫಿಕೇಶನ್ ಮಾಡಿಸ್ಬೋದು. ಈ ಥರ ಮಾಡಿಸ್ಕೊಂಡು ತಮ್ಮ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಮಾಡಿಸಿ ಕೊನೆಗೆ ಆ ಮನುಷ್ಯ ಇಲ್ಲ. ಇವತ್ತು ಒಂದು ಮೆಮೊರೀಸ್ನ ಕೊಟ್ಟು ಹೋದಂಥ ಮನುಷ್ಯ ರಣಧೀರ ವೀರೇಶ್ ನಾಯ್ಕ್. ಇದ್ರದ್ದು ಲೈಟಿಂಗ್ಸು ಎಲ್ಲ ಮಾಡಿಸಿದ್ದಾರೆ. ಇನ್ ಡೀಟೇಲ್ ವರ್ಕ್ ಇದು ನೋಡಿ. ಇದು ಹೆಡ್ಲೈಟು, ಫೋಕ್ ಲ್ಯಾಂಪು, ನೆಕ್ಸ್ಟು ಫುಲ್ ಇಂಡಿಕೇಟ್ರು. ಇದು ನೈಟು ವಿಡಿಯೋನೇ ಸಪ್ರೇಟ್ ಮಾಡಿ ಹಾಕ್ತೀನಿ. ಜಸ್ಟ್ ಇದು ನೀವು ಒಂದು ರೆಫರೆನ್ಸ್ಗೋಸ್ಕರ ನೋಡಿ. ಇದು ಅಣ್ಣ ಟಾಪ್ ಲೈಟ್ ಬಂದಿಲ್ಲ. ಹಾಂ, ಬಂತು. ಇನ್ ಡೀಟೇಲ್ ವಿಡಿಯೋ ಇದು. ನೈಟ್ ವಿಡಿಯೋ ಸಪ್ರೇಟ್ ಬರುತ್ತೆ. ನಾನು ಇನ್ನೊಂದು ಕೇಳಬೇಕಿತ್ತು ನಿಮ್ಮನ್ನ. ಹೇಳಿ. ಇನ್ ಡೀಟೇಲ್ ಏನೇನು ವರ್ಕ್ ಮಾಡಿದ್ರಿ? ನಾನು ನಿಮ್ಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಂಡಿದ್ದೀನಿ. ಹೌದು, ಪರ್ಫೆಕ್ಟ್ ಆಗಿ ಮಾಡಿದೀರಾ. ಅದನ್ನ ಖುಷಿ ಇದೆ ನಮ್ಗೆ. ನಮ್ಮ ಅಣ್ಣನ ನೆನಪು ಕೊನೆವರೆಗೂ ಉಳ್ಕೊತು. ಯಾಕಂದ್ರೆ ಸರ್ಕಾರಿ ವಾಹನ ಯಾವತ್ತೂ ನಮ್ದಲ್ಲ. ಅಣ್ಣ ಈಗಿಲ್ಲ, ಅಣ್ಣ ಈಗ ಇದ್ದಿದ್ರೆ ಎಲ್ಲ ನಮ್ದೇ ಆಗಿರೋದು. ಈಗ ಅವ್ರ ನೆನಪು ಜೊತೆ ಇರೋದು ನಾವು ಕೊನೆಗೆ ಇದೊಂದು ಮಾಡಿಸ್ಕೊಂಡಿದೀವಿ. ಇದನ್ನ ಇನ್ ಡೀಟೇಲ್ ನೀವು ಏನೇನ್ ಮಾಡಿದ್ರಿ ವರ್ಕ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾಗುತ್ತಾ? ಸೊ ಸಿಂಪಲ್ ಆಗಿ ಇನ್ ಡೀಟೇಲ್ ಆಗಿ ಏನೇನ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಸೊ ತಗೊಂಡಿದ್ ಬಂದು 1 to 1.5 month ಮೇಲೆ ತಗೊಂಡಿದೆ ವರ್ಕ್ ಬಂದು. ಸೊ ವರ್ಕ್ ಇದು ಹೆಂಗಿದೆ ಅಂತ ತುಂಬಾ ಕಷ್ಟ ಇತ್ತು ವರ್ಕು. ಸೊ ನಾರ್ಮಲ್ ಗಾಡಿ ಮಾಡೋ ತರ ಮಾಡಕ್ ಆಗ್ಲಿಲ್ಲ. ಸೊ ಅಂದ್ರೆ ಇದಕ್ಕೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಕೊಡ್ಬೇಕಾಗಿ ಬಂತು. ಸೊ ನೀವು ನೋಡಬಹುದು ಇಲ್ಲಿ ಡೀಟೇಲಿಂಗು. ಸೊ ಪಿನ್ ಟು ಪಿನ್ ಡೀಟೇಲಿಂಗ್ ಎಲ್ಲ ಆಡ್ ಮಾಡಿದೀನಿ. ನಿಮ್ದೇನ್ ರಿಕ್ವೈರ್ಮೆಂಟ್ ಇತ್ತು ಅದಕ್ಕಿಂತ ಹೆಚ್ಚಿಗೆನೆ ಆಡ್ ಮಾಡ್ಕೊಟ್ಟಿದ್ದೀನಿ. ಸೊ ಇದನ್ನ ಸೊ ನೋಡಿ ಸೈಡ್ ನೋಡ್ಬೋದು. ಸೊ ಏನ್ ರೇಡಿಯಂ ವರ್ಕ್ ಇತ್ತು. ಆ ಸೈಜ್ ಎಲ್ಲ ರೇಡಿಯಂ ಅಷ್ಟು ಸುಲಭವಾಗಿ ನಮ್ಗೆ ಬೇಕಾಗಿರೋ ಮೆಜರ್ಮೆಂಟ್ ಅಲ್ಲಿ ಸಿಗಲ್ಲ. ಸೊ ಇದನ್ನೆಲ್ಲ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಇದು ಬ್ಯಾಕ್ ಸೈಡ್ ನೋಡ್ಬೋದು. ಮಾಡಿದೀರಾ, ತುಂಬಾ ಧನ್ಯವಾದಗಳು. ಸೊ ನೋಡಿ, ವಿಭಾಗದ ಒಂದು ರಣಧೀರನ ರಥ. ಸೊ ಡೋರ್ ಓಪನಿಂಗು, ಸೈಡ್ ಅಲ್ಲಿ ಕವಿಗಳದ್ದು, ಮತ್ತೆ ವಿಂಡೋಸ್ ಓಪನಿಂಗ್ ಕ್ಲೋಸಿಂಗು. ವಿಂಡೋಸ್ ಓಪನ್ ಆಗುತ್ತಾ? ಹೌದು, ನೋಡಿ ಇಲ್ಲಿ ವಿಂಡೋಸ್ ಓಪನಿಂಗ್ ಕ್ಲೋಸಿಂಗು, ವೀಲ್ ಕ್ಯಾಪ್ಸು. ಸೊ ಅವರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ರು. ಸೊ ವಿಡಿಯೋದಲ್ಲೆಲ್ಲ ನೋಡಿದ್ವಲ್ಲ, ಸೊ ಅದೇ ತರ ರೆಫರೆನ್ಸ್ ವಿಡಿಯೋ ಮತ್ತೆ ಫೋಟೋಸ್ ಕಳ್ಸಿಕೊಟ್ರೆ ಸೊ ಏನಿತ್ತು ಆ ತರ ಪಿನ್ ಟು ಪಿನ್ ಡೀಟೇಲಿಂಗ್ ಮಾಡ್ಕೊಡ್ತೀವಿ. ಸೊ ನೋಡಿ ಇಲ್ಲಿ ನೋಡ್ತಾ ಇದೀರಾ. ಮತ್ತೆ ಈ ಗಾಡಿಗೆ ಕುಚ್ಗಳಾಗಿರ್ಬೋದು, ಇಲ್ಲಿ ಕನ್ನಡ ಅಂತ ಒಂದು ಹೈಲೈಟೆಡ್. ಸೊ ನೋಡಿ ಝೂಮ್ ಮಾಡಿ. ತುಂಬಾ ಹೆಮ್ಮೆಯಿಂದ ಆಗ್ತಿತ್ತು. ಯಾಕಂದ್ರೆ ಅವ್ರ ಹೆಮ್ಮೆ ಕನ್ನಡಿಗ ಅಂತ ನಾವ್ ಹೇಳ್ತೀವಿ. ಹೌದು, ಅವ್ರಿಗೂ ಒಂದು ಖುಷಿಯಿಂದ ಕನ್ನಡ ಅನ್ನೋದು ಬೇಕು ಅಂತ. ಸೊ ಮತ್ತೆ ಒಳಗಡೆ ಸೊ ಉಲ್ಲನ್ ಶೀಟ್ ಡ್ಯಾಶ್ ಬೋರ್ಡ್ಗೆಲ್ಲ ಮ್ಯಾಟ್ ಹಾಕ್ಸಿದ್ರು. ಮತ್ತೆ ಸ್ಟೇರಿಂಗ್ ಕವರ್ ಬರುತ್ತಲ್ವಾ. ಸೊ ನೋಡಿ ಇಲ್ಲಿ ನೋಡ್ಬೋದು ನೀವು. ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗುತ್ತೆ. ಸ್ಟೇರಿಂಗ್ ಕವರ್, ಸ್ಟೇರಿಂಗ್ ಅಲ್ಲೂ ಎಲ್ಲೋ ರೆಡ್. ಸೊ ಮೇಲೆ ಮತ್ತೆ ಹಾರ ಒಳಗಡೆ ತೋರಿಸಿ. ಹಾರ, ಆರ್ಟ್ಸು, ಮತ್ತೆ ಅವರು ಗಾಡಿನ ಸ್ವಂತ ಗಾಡಿ ತರ ನೋಡ್ಕೊಂಡು ಮತ್ತೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಡಿಜೆ ಲೈಟ್ಸ್ ಎಲ್ಲ ಆಡ್ ಮಾಡಿದ್ರಲ್ವಾ. ಸೊ ಅದು ಕೂಡ ಆಡ್ ಮಾಡಿದೀನಿ. ವಿಷನ್ ನೋಡಿ ಇಂಟೀರಿಯರ್ ಮತ್ತೆ ಡೀಟೇಲಿಂಗ್ ಆಗಿ. ತುಂಬಾ ಧನ್ಯವಾದಗಳು. ನಾವು ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಹೆಸರು? ಸೊ ನನ್ನ ಹೆಸರು ನಾಗೇಶ್ ಅಂತ. ನೀವು ಸ್ಟಡೀಸ್ ಏನ್ ಮಾಡಿರೋದು? ಸೊ ನಂದು BE ಇಂಜಿನಿಯರಿಂಗ್ ಆಗಿದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್. ತುಂಬಾ ಧನ್ಯವಾದಗಳು ನೀವು ಇದನ್ನ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನೀವು ಕೊಟ್ಟಿರುವಂತ ಮೆಮೊರೀಸ್ ಜೊತೆಗೆ ಇದು ಒಂಥರ ಒಂದು ನಮ್ಮ ಅಣ್ಣನ ಜೊತೆಗೆ ನೀವು ಇದೀರೋ ಅನ್ನೋ ನಂಬಿಕೆ ಇದೆ. ತುಂಬಾ ಧನ್ಯವಾದಗಳು. ನಮಗೂ ಖುಷಿ ಇದೆ, ಯಾಕಂದ್ರೆ ನಾವು ಅಣ್ಣ ಗಾಡಿ ಮಾಡಿ ಎಷ್ಟು ಖುಷಿ ಅನ್ಸುತ್ತೆ ನನಗೆ. ಎಲ್ಲ ಗಾಡಿ ಪ್ರಾಜೆಕ್ಟ್ ನಿಮ್ ಕೈ ಸಿಗುತ್ತೆ ಅನ್ನೋದೊಂದು ಏನಾದ್ರು ಅನ್ಕೊಂಡಿದ್ರೆ ನೀವು? ಇಲ್ಲ ನಿಜ ಅನ್ಕೊಂಡಿರ್ಲಿಲ್ಲ.
ಬಟ್ ಸಿಕ್ಕಿದ್ದು ಖುಷಿ ಇದೆ. ಮಾಡಾದ್ಮೇಲೆ ಔಟ್ಪುಟ್ ಬಂತಲ್ಲ, ಔಟ್ಪುಟ್ ಬಂದಿರೋದು ಇನ್ನೂ ಖುಷಿ ಇದೆ. ಚೆನ್ನಾಗಿ ಬಂದಿರೋ ಔಟ್ಪುಟ್ ಸಖತ್ ಖುಷಿ ಇದೆ. ಸೊ ನಾವು ಅಣ್ಣನ ರೀಲ್ಸ್ ನೋಡಿದ್ವಿ. ಸೊ ಅವ್ರು ಇದ್ದಾಗ ಮಾಡ್ಕೊಡ್ಬೇಕಾಗಿತ್ತು ಗಾಡಿ ಅನ್ನೋದು ಒಂದು ಕೊರಗಿದೆ ನಮಗೆ. ಪರವಾಗಿಲ್ಲ, ಅವ್ರ ನೆನಪುಗೋಸ್ಕರ ಮಾಡ್ಕೊಟ್ಟಿದ್ದೀನಲ್ಲ, ಖುಷಿ ಇದೆ, ಇನ್ನೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್.